ಇದೊಂದು ಸತಿ ತನ್ವಿನ ಕೇಳ್ಬಿಡ್ತೀನಿ. ತನ್ವಿ, ನೀನು ನನ್ನ ಜೊತೆ ಚೆನ್ನಾಗಿರ್ತೀಯಾ ಅಂತ ಹೇಳಿ ಕೇಳ್ಬಿಡ್ತೀನಿ. ಇಲ್ಲೇ ಇದ್ಬಿಡೋಣ. ನಮ್ಮ ಅಕ್ಕ ಅವಳ ಪಾಡಿಗೆ ಅವಳಲ್ಲಿರಲಿ. ಇವಾಗ ಇವ್ರ ಜೊತೆನೇ ಇದ್ಬಿಡ್ತೀನಿ ನಾನು ಮನೆ ಅಳಿನಾಗಿ. ಎಲ್ಲ ಜವಾಬ್ದಾರಿ ತೊಗೊಂಡು ಎಲ್ಲ ನೋಡಿಕೊಂಡು ಎಲ್ಲ ಪ್ರತಿಯೊಂದು ಏನಿದ್ರೂ ಮನೆಯದ್ದು ಎಲ್ಲ ನಾನು ನೋಡ್ಕೊತೀನಿ. ಎಲ್ಲ ನೋಡ್ಕೊಂತೀನಿ ಅಂತ ಹೇಳಿ ಹೇಳ್ತೀನಿ. ತನ್ವಿ ಜೊತೆ ಮಾತಾಡ್ತೀನಿ. ಅವಳು ಕೆಲ್ಸಕ್ಕೆ ಹೋಗ್ತಾಳೆ, ನಾನು ಕೆಲ್ಸಕ್ಕೆ ಹೋಗೋಣ, ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗೋಣ ಅಂತೇಳಿ ನಿರ್ಧಾರ ಮಾಡಿದ್ದೀನಿ. ಹೋಗ್ತೀನಿ. ಒಟ್ಟಿನಲ್ಲಿ ಚೆನ್ನಾಗಿದ್ರೆ ಸಾಕು ತನ್ವಿ ನನ್ನ ಜೊತೆ. ತನ್ವಿ, ತನ್ವಿ, ಹೇಳೋದು ಅರ್ಥ ಆಗ್ತಾ ಇಲ್ವಾ ನಿನ್ಗೆ? ಏನಕ್ಕೆ ತನ್ವಿ 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 ಅಂತ ಕೂಗ್ಕೊಳ್ತಾ ಇದೀಯಾ? ನಿಮ್ಮ ಜೊತೆ ಇರಬೇಕು ಅಂತ ಬಂದಿದ್ದೀನಿ. ಮನೆ ಅಳಿನಾಗಿ ನಿಮ್ಮ ಮನೇಲೇ ಇದ್ಬಿಡ್ತೀನಿ. ನಿಮ್ಮ ಅಮ್ಮನ ಹತ್ರ ಸ್ವಲ್ಪ ಹೇಳು, ಮಾತಾಡು ನಿಮ್ಮ ಅಮ್ಮನ ಹತ್ರ. ನಾನು ಏನು ಹೇಳಕ್ಕಾಗಲ್ಲ ನಮ್ಮಮ್ಮಗೆ. ನೀನು ಮನೆ ಅಳಿನಾಗಿರೋದು ಬೇಡ, ಏನೂ ಬೇಡ. ಅವತ್ತೇ ಹೇಳಿಲ್ವ ನಮ್ಮಮ್ಮ, ನೀನು ಇರೋದು ಬೇಡಪ್ಪ, ನಿನ್ನ ಸವಾಸನೂ ಬೇಡ, ನಿನ್ನ ಪಾಡಿಗೆ ನೀನು ಹೋಗ್ತಾ ಇರು ಅಂತ ಹೇಳಿಲ್ವಾ? ನಿಮ್ಮ ಅಕ್ಕ ಮಾಡಿರೋ ಅಂಥ ಕೆಲಸಕ್ಕೆ ನನಗೆ ನಿಜವಾಗ್ಲೂ ತುಂಬ ಬೇಜಾರಾಗೈತೆ. ನಾನು ನಿಮ್ಮ ಅಕ್ಕನ ಮಾತ್ರ ನಂಬೋದಿಲ್ಲ. ನಾನು ಹೋಗಿ ಹೋಗಿ ನಿನ್ನ ಮದುವೆ ಆದ್ನಲ್ಲ, ನಿಮ್ಮ ಅಕ್ಕ ಎಂಥ ಕೆಲಸ ಮಾಡಿಬಿಟ್ರು. ಥೂ, ನಮ್ಮ ಅಮ್ಮ ಅಂತ ಇವತ್ತು ಬೇಜಾರು ಮಾಡಿಕೊಂಡು ತುಂಬ ಒಂಥರ ಬೇಜಾರು ಮಾಡ್ಕೊಬಿಟ್ಟೈತೆ. ಅದು ಎಲ್ಲ ಆಗಿದ್ದು ನಿಮ್ಮ ಅಕ್ಕನಿಂದಲೇ. ಬಿಡತ್ಲಾಗೆ ಅವಳು ಹಾಳಾಗಿ ಹೋದ್ರು ಹೋಗ್ಲಿ, ಅವಳ ಬಗ್ಗೆನೇ ಮಾತಾಡಬೇಡ ನೀನು. ನಮ್ಮ ಅಕ್ಕನ ಬಗ್ಗೆ ಮಾತಾಡಲೇ ಬೇಡ ನೀನು. ಬಿಡು, ಏನಾನ ಮಾಡ್ಕೊಂಬ್ಲಿ, ಅವಳು ಸವಾಸನೇ ಬೇಡ. ಅವಳ ಪಾಡಿಗೆ ಅವಳು ಊರಾಗಿರ್ಲಿ, ಏನಾದರೂ ಮಾಡ್ಕೊಂಬ್ಲಿ. ನಾನು ಅದೇ ಬೈದು ಬಂದಿದ್ದೀನಿ. ಎಲ್ಲ ನಿನ್ನಿಂದಲೇ ಕಣೆ ಆಗಿದ್ದು. ನೀನು ಸರಿಯಾಗಿದ್ದಿದ್ರು ಹಿಂಗೆ ಯಾಕೆ ಆಗೋದು ಅಂತೇಳಿ ನಮ್ಮ ಅಕ್ಕನಿಗೆ ಚೆನ್ನಾಗಿ ಬೈದಾಕಿ ಬಂದ್ಬಿಟ್ಟಿದ್ದೀನಿ. ನೀನು ಸರಿಯಾಗಿರ್ಬೇಕಾಗಿತ್ತು, ನೀನು ಸರಿಯಾಗಿದ್ದಿದ್ರೆ ಹಿಂಗೆಲ್ಲ ಆಗ್ತಾ ಇರಲಿಲ್ಲ ಅಂತೇಳಿ ಬೈದ್ಬಿಟ್ಟಿದ್ದೀನಿ ತನ್ವಿ. ಅದಕ್ಕೇ ಏನೋ ನಿಮ್ಮ ಅಮ್ಮನ ಹತ್ರ ಸ್ವಲ್ಪ ಮಾತಾಡ್ಬಿಟ್ಟು ನಾನು ಈ ಮನೆ ಅಳಿನಾಗಿರ್ತೀನಿ, ಒಪ್ಕೊ. ಎಲ್ಲ ಜವಾಬ್ದಾರಿಯಿಂದ ಎಲ್ಲ ಮನೆಗೆ ಏನಿದ್ರು ಇವಾಗ ನಿಮ್ಮ ಅಪ್ಪನೂ ಇಲ್ವಾ, ಬೇಡ, ಯಾರು ಬೇಡ, ಜವಾಬ್ದಾರಿ ತಗೊಂಡು ಎಲ್ಲನ ನಿಮ್ಮ ಮನೆ ಮಗನಾಗಿ ನಾನೆಲ್ಲ ಎಲ್ಲ ನೋಡ್ಬಿಟ್ಟು ಎಲ್ಲ ನೋಡ್ಕೊಂತೀನಿ. ಕೆಲ್ಸಕ್ಕೆ ಹೋಗಿ ದುಡ್ದಾಕಿ ನಿಮ್ಮ ಅಮ್ಮ ನಿನ್ನೂ ಎಲ್ಲರೂ ಸಾಕ್ತೀನಿ. ನೀನು ಕೆಲ್ಸಕ್ಕೆ ಹೋಗೋದೇ ಬೇಡ, ನಾನೇ ಹೋಗ್ತೀನಿ. ಈಗ ನೀನು ಕೆಲ್ಸಕ್ಕೆ ಹೋಗ್ತಾ ಇದೆಯಾ, ಹೋಗ್ಬಿಡ, ನಾನೆಲ್ಲ ಹೋಗ್ತೀನಿ. ಆರಾಮಾಗಿದ್ಬಿಡು. ನೀನು ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದಂಗೆ ತನ್ವಿ. ಅದಕ್ಕೆ ಅರ್ಥ ಮಾಡ್ಕೊ. ಮನೆ ಅಳಿನಾಗಿಲ್ಲೇ ಇದ್ಬಿಡ್ತೀನಿ. ನೀನು ಎಷ್ಟು ಕೇಳ್ಕೊಂಡ್ರು ಇಷ್ಟೇನೆ. ಸುಮ್ಮನೆ ಇಲ್ಲಿಂದನ ಹೋಗು. ಇಲ್ಲಿಂದ ಹೋಗ್ಬಿಟ್ಟು ನಿನ್ನ ಪಾಡಿಗೆ ನೀನು ಎಲ್ಲ ಚೆನ್ನಾಗಿರು. ನನಗೆ ಬಲವಂತ ಮಾಡಬೇಡ. ನಮ್ಮಮ್ಮ ಸಿಟ್ಟು ಬಂದುಬಿಟ್ರೆ ಸುಮ್ಮನಿರ ಅಂಥದ್ದಲ್ಲ. ನಮ್ಮ ಅಪ್ಪನೂ ಅಷ್ಟೇ. ನೋಡಿದೆಯಲ್ಲ ನಮ್ಮಪ್ಪ ನಮ್ಮಮ್ಮ ಎಂಥವ್ರು ಅಂತ, ತುಂಬ ಸಿಟ್ಟಿನವರು. ಅದಕ್ಕೇ ಬಂದು ಸುಮ್ಮನೆ ಅವ್ರ ಹತ್ರ ಮಾತಾಡಬೇಡ. ಮಾತಾಡ್ಬಿಟ್ಟು ಸುಮ್ಮನೆ ನೀನು ಬಯಸ್ಕೊಳ್ಳೋದ್ಕಿನ್ನ ನಿನ್ನ ಪಾಡಿಗೆ ನೀನು ಸುಮ್ಮನೆ ಇರೋದು ಒಳ್ಳೆಯದು. ಹೋಗಿ ನಿನ್ನ ಜೀವನ ನೀನು ನೋಡ್ಕೊಂಡು ನಿನ್ನ ಪಾಡಿಗೆ ನೀನು ಚೆನ್ನಾಗಿರು. ಪ್ಲೀಸ್ ತನ್ವಿ, ಹಿಂಗೆಲ್ಲ ಮಾತಾಡಬೇಡ. ಬಂದ್ಬಿಡು. ಏನೋ ಆಗೋಯ್ತು, ಬಂದ್ಬಿಡು. ಬೇಕಾದರೆ ಬೇರೆ ಮನೆ ಮಾಡ್ಕೊಂಡಾದರೂ ಇದ್ಬಿಡೋಣ. ಈ ಮನೆ ಅಳಿನಾಗ ಇಲ್ಲೇ ಇರೋಕ್ಕಾದ್ರೂ ರೆಡಿನೇ. ನೀನು ಹೆಂಗೆ ಹೇಳ್ತೀಯೋ ಹಂಗೆ ತನ್ವಿ. ನೀನು ಹೆಂಗೆ ಹೇಳ್ತೀಯೋ ಹಂಗೆ ನಾನು ಕೇಳ್ಕೊಂಡಿರ್ತೀನಿ. ಪ್ಲೀಸ್ ಅರ್ಥ ಮಾಡ್ಕೊ ತನ್ವಿ. ನಾನು ನಿನಗೋಸ್ಕರ ಊರಿಂದ ಬಂದಿದ್ದೀನಿ ಗೊತ್ತಾ. ಈಗ ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಹತ್ರನೇ ಬೇಕಾದರೆ ಮಾತಾಡ್ತೀನಿ. ನಿಮ್ಮ ಅಪ್ಪ ಇಲ್ಲ ಅನ್ನೋದು ನನಗೆ ಗೊತ್ತು, ಅವ್ರು ಎಲ್ಲಿದ್ದಾರೆ ಅಂತ. ಆದರೆ ನಿಮ್ಮ ಅಮ್ಮನ ಹತ್ರ ಬೇಕಾದ್ರೆ ಮಾತಾಡ್ತೀನಿ. ಅದೇ ಮೊನ್ನೆ ಗ್ರಾಚಾರ ಬಿಡಿಸ್ತಾ ಇಲ್ಲ ನಮ್ಮಮ್ಮ, ನಂಗೆ ಬಿಡಿಸ್ತಾರೆ ಅಷ್ಟೇ. ನೀನೇನಾದರೂ ಬಂದು ಆಗ್ಲೆಲ್ಲ ನಾನು ಈ ಮನೆ ಅಳಿನಾಗಿರ್ತೀನಿ ಅಂತಂದರೆ, ಮನೆ ಅಳಿ ಅಲ್ಲ ಅವ್ನ ಮನೆ ತೊಳೆಯ ಅನ್ನೋದು ನಮ್ಮಮ್ಮ. ಅಯ್ಯೋ, ತೊಳೆಯಲ್ಲಪ್ಪ, ಇನ್ನು ಮನೆ ಅಳಿಯ, ಮನೆ ಉದ್ಧಾರ ಮಾಡ್ತೀನಿ. ಮನೇನ ನಾನು ಯಾಕೆ ತೊಳೆಯೋಣ? ಹಂಗೆಲ್ಲ ಇದು ಮಾಡೋಕ್ಕೆ ಹೋಗಲ್ಲಪ್ಪ. ನಿಮ್ಮಮ್ಮ ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ನೀವು ಹೇಳ್ದಂಗೆ ಕೇಳ್ತೀನಿ ತನ್ವಿ. ಋತುವಾಕನು ನೀನು ಹೆಂಗೆ ಹೇಳ್ತಿರೋ ಹಂಗೆ ಕೇಳ್ಕೊಂಡಿರ್ತೀನಿ ನಿಮ್ಮ ಮನೇಲಿ. ಪ್ಲೀಸ್, ಈಗ ನಮ್ಮ ಕರಿಯಮ್ಮಕ್ಕನ ಮಾತು ಕೇಳಬಾರ್ದು. ಅವಳು ಮಾತು ಕೇಳಿದ್ರೆ ನನಗೇನೆಲ್ಲ ತೊಂದರೆ ಅಂತೇಳಿ ನಾನು ಸುಮ್ಮನಾಗ್ಬಿಟ್ಟಿದ್ದೀನಿ. ನಿನ್ಗೂ ಒಬ್ಬಳೇ ಇರೋದಕ್ಕೆ ಬೇಜಾರಾಗುತ್ತೋ ಇಲ್ವೋ? ಹೇಳು, ಬೇಜಾರಾಗುತ್ತೆ ತಾನೆ? ಸುಮ್ಮನೆ ಯಾಕೆ ಇದು ಮಾಡ್ಕೊಂತೀಯ? ನಿನಗೂ ಬೇಜಾರು, ನನಗೂ ಬೇಜಾರು. ಇಬ್ಬರು ಚೆನ್ನಾಗಿರ್ತೀವಿ. ಇಬ್ಬರು ಚೆನ್ನಾಗಿದ್ದರೆ ಎಲ್ಲರಿಗೂ ಒಳ್ಳೆಯದೇ. ಅದಕ್ಕೆ ಏನೋ ಅರ್ಥ ಮಾಡ್ಕೊಂಡು ಅತ್ಲಾಗೆ ಇಬ್ಬರು ಚೆನ್ನಾಗಿದ್ರೆ ಯಾವುದು ಇರಲ್ಲ ಅಂತ ನಾನು. ಇವನು ಯಾಕೆ ತಿರುಗಿ ಬಂದವನೇ? ಅಲ್ಲ ಕಣೆ ತನ್ವಿ, ಅವನ ಜೊತೆ ಯಾಕೆ ಮಾತಾಡಕ್ಕೆ ಹೋಗ್ತೀಯಾ? ಬಾ, ನಾನು ಇಷ್ಟೆಲ್ಲ ಹೇಳಿದ್ರು ಅವನ ಜೊತೆ ಇನ್ನೂ ಮಾತಾಡಕ್ಕೆ ಹೋಗಿದ್ಯಲ್ಲ. ಇಲ್ಲಮ್ಮ, ಬೈತಾ ಇದ್ದೀನಿ. ನೀನು ನನ್ನ ಮಾತಾಡಿಸ್ಬೇಡ, ನಾನಂತೂ ನಿನ್ನ ಜೊತೆ ಬರೋದು ಇಲ್ಲ. ನೀನು ಈ ಮನೆ ಅಳಿನಾಗಿರೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ಇಲ್ಲ, ಈ ಮನೆ ಅಳಿನಾಗಿರ್ತೀನಿ, ಜವಾಬ್ದಾರಿಯಿಂದ ಎಲ್ಲ ನೋಡ್ಕೊಂತೀನಿ ಅಂತ ಹೇಳ್ತಾವನೆ. ಅದಕ್ಕೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲಮ್ಮ. ನೋಡು ಹಿಂಗೆ ಮಾತಾಡ್ತಾವನೆ. ಬೇಡಮ್ಮ, ಬೇಡ. ರೊಕ್ಕ ನೋಡಿದ್ಮೇಲೆ ಇವನು ನಿನ್ನ ಯಾಕೆ, ಇವ್ರನ್ನ ಮಾತ್ರ ನಂಬಾರ್ದು. ಮನೆ ಅಳಿನಾಗಿರ್ತೀನಿ ಅಂತ ಹೇಳಿ ಬಂದ್ಬಿಟ್ಟು ಆಮೇಲೆ ಇಲ್ಲದೆಲ್ಲ ಇದು ಮಾಡಿದ್ರೆ ಯಾರಿಗೆ ಬೇಕಮ್ಮ? ಬೇಡ, ಇಂಥರ ಸವಾಸ ಬೇಡವೇ ಬೇಡ. ತನ್ವಿನೂ ಚೆನ್ನಾಗಿ ನೋಡ್ಕೊಂಡು, ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂಡು, ನೀವು ಹೇಳ್ದಂಗೆ ಕೇಳ್ಕೊಂಡು ಇರ್ತೀನಿ ಋತು ಅಕ್ಕ. ನೀವು ಎಲ್ಲಿಗೆ ಹೋಗು ಅಂತೀರೋ ಅಲ್ಲಿಗೆ ಹೋಗ್ತೀನಿ, ಕೆಲ್ಸಕ್ಕೆ ಹೋಗ್ತೀನಿ, ಬರ್ತೀನಿ. ನಿಮ್ಮ ಕೈಗೆ ಸಂಬಳ, ದುಡ್ಡು, ಪ್ರತಿಯೊಂದು ಎಲ್ಲ ತಾವಂದು ಕೊಡ್ತೀನಿ.
ನಾನು ದುಡಿಯೋ ದುಡ್ಡೆಲ್ಲ ನಿಮಗೆ ತಗೊಂಬಂದು ಕೊಡ್ತೀನಿ. ಅಯ್ಯೋ ನೀನು ಹೆಂಗೆ ದುಡಿತೀಯ ಅಂತ ನಿನ್ನ ಬಗ್ಗೆ ಎಲ್ಲ ಗೊತ್ತಾಗೈತೆ ಕಣೋ. ಸುಳ್ಳು ಹೇಳ್ಬೇಡ. ನೀನು ಹೆಂಗೆ ದುಡಿತೀಯ, ಹೆಂಗೆ ಖರ್ಚು ಮಾಡ್ತೀಯ ಎಲ್ಲ ಗೊತ್ತೈತೆ. ನೀನು ದುಡ್ಡು ಕೊಡೋದು ಬೇಡ, ನೀನು ನಮಗೆ ನಮ್ಮ ಮನೆಗಿರೋದು ಬೇಡ, ನೀನು ನೋಡ್ಕೊಂಬೋದು ಬೇಡ ನಮ್ಮನ್ನು. ನಮ್ಮ ಪಾಡಿಗೆ ನಾವು ಹೆಂಗೋ ಇರ್ತೀವಪ್ಪ. ನಮಗೆ ಗೊತ್ತೈತೆ ನಮ್ಮ ಪಾಡಿಗೆ ನಾವು ಹೆಂಗಿರ್ಬೇಕು ಅನ್ನೋದು. ಯಾಕೆ ಋತುವಕ್ಕ ಏನಾಯ್ತು ನೋಡೆ, ಇವನು ಮನೆಯೊಳಿನಾಗ ಇರ್ತೀನಿ ಕಣಕ್ಕ ಅಂತ ತಿರ್ಗಿ ಬಂದವನಿ. ಅದಕ್ಕೆ ಬೇಡಪ್ಪ ನಿಮ್ಮ ಸವಾಸ, ನೀವು ಹೊರ್ಟೋಗು, ನಿನ್ನ ಪಾಡಿಗೆ ನೀನು ಇರಪ್ಪ, ನಮ್ಮ ಪಾಡಿಗೆ ನಾವು ಇರ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ಬೇಡಮ್ಮ ಇಂಥವ್ರನ್ನ ನಾವು ನಂಬ್ಕೊಂಡು ನಮ್ಮ ಮನೆಗೆ ಬಿಟ್ಕೊಂಡು ಆಮೇಲೆ ಯಾಕಮ್ಮ. ಅದೇ ಸಾಕು, ಈಗ ಅನುಭವಿಸ್ತಾ ಇರೋದೇನೆ ಸಾಕು ಕಣಮ್ಮ. ನನಗೆ ಯಾರ ಸವಾಸನೂ ಬೇಡ. ನಾವಾಯ್ತು ನಮ್ಮ ಕೆಲಸ ಆಯ್ತು ಅನ್ನಂಗೆ ಇರ್ತೀವಿ ನಾನು ನನ್ನ ಮಗಳು. ಒಂದ್ಸತಿ ಹೇಳಿದ್ಮೇಲೆ ಅರ್ಥ ಮಾಡ್ಕೋಬೇಕಪ್ಪ. ಬಂದಿಲ್ಲಾಗ್ಲಲ್ಲ ಅವ್ರನ್ನ ಕೇಳಬಾರ್ದು. ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಅದಕ್ಕೆ ನಮ್ಮ ಅಮ್ಮನೇ ಹೇಳಮ್ಮ ಅಂತ ಹೇಳ್ತಾ ಇದ್ದೀನಿ. ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ, ದುಡ್ದಿರೋದೆಲ್ಲ ತಗೊಂಬಂದು ಕೊಡ್ತೀನಿ ಅಂತೇಳಿ ಹೇಳ್ತಾವನೆ. ಇಲ್ಲಡ, ನನ್ನ ಮಗಳಿಗೆ ನಾನು ಬೇರೆ ಮದುವೆ ಮಾಡ್ತೀನಿ. ಬೇರೆ ಮದುವೆ ಮಾಡಿ ಅವಳು ಚೆನ್ನಾಗಿರೋ ಥರ ನಾನು ನೋಡ್ಕೊಂತೀನಿ. ಅದಕ್ಕೇ ನಿನ್ನ ಸವಾಸ ಬೇಡ, ನಿನ್ನ ಪಾಡಿಗೆ ನೀನು ಹೋಗ್ತಾ ಇರು. ನೀನು ಬೇಡ, ನಿನ್ನ ಸವಾಸನೂ ಬೇಡ. ನನ್ನ ಮಗಳಿಗೆ ನಾನು ಒಳ್ಳೆ ಗಂಡು ಹುಡುಕಿ ಅವಳ ಜೀವನನ ಹೆಂಗೆ ಚೆನ್ನಾಗಿರ್ಬೇಕು ಅನ್ನೋ ಥರ ನಾನು ಮಾಡ್ತೀನಿ. ನನಗೆ ಗೊತ್ತೈತಿ ಹೆಂಗೆ ಮಾಡಬೇಕು ಅಂತ. ಅದಕ್ಕೇ ಸುಮ್ಮನೆ ಇಲ್ಲಿಂದ ನೀನು ಹೊರಟೋಗು. ನನ್ನ ಮಗಳಿಗೆ ಬೇರೆ ಮದುವೆ ಮಾಡ್ತೀನಿ. ತಾಯಿ ಮಗಳು ಹೆಂಗೋ ಚೆನ್ನಾಗಿದ್ದಾರೆ. ಬಂದಿಲ್ಲಿ ಸುಮ್ಮನೆ ಏನಕ್ಕೆ ಮಾತಾಡ್ತೀಯಪ್ಪ, ಗೊತ್ತಾಗಲ್ವೇ? ಯಾವಾಗಲೇ ಹೇಳಿದ್ರಂತೆ ಮಾತಾಡಬೇಡ, ಹೇಳ್ಬೇಡ ಅಂತೇಳಿ. ಆವಾಗಲೇ ಹೇಳಿದ್ರು ಬಂದವ್ರ ಹತ್ರ ಯಾಕಾಗಲ್ಲ ಮಾತಾಡ್ತೀಯ? ನೀನಾಯ್ತು, ನಿನ್ನ ಕೆಲಸ ಆಯ್ತು ಅಮ್ಮಂಗಿರು. ಹೆಂಗ ನಿನ್ನ ಜೀವನ ನೀನು ನೋಡ್ಕ. ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನಿನ್ನ ಪಾಡಿಗೆ ನೀನಿರು. ನನ್ನ ಮಗಳಿಗೆ ಬೇರೆ ಮದುವೆ ಮಾಡ್ತೀನಿ. ಸುಮ್ಮನೆ ನಿನ್ನ ಪಾಡಿಗೆ ನೀನು ಇಲ್ಲಿಂದ ನಾವು ಹೊರಟೋಗ್ಬಿಡಪ್ಪ. ನೀನು ಬಂದು ಬಲವಂತ ಮಾಡಬೇಡ. ಒಳ್ಳೆ ಮಾತನಾಗ ಹೇಳ್ತೀನಿ. ಮತ್ತು ನಾನು ಏನಿಲ್ಲ, ನೀನು ಬಂದು ಪದೇ ಪದೇ ಇಲ್ಲಾಗ್ಲೆಲ್ಲ ಕೇಳಿದ್ಯಾ ಅಂತಂದರೆ ನಾನಂತೂ ಸುಮ್ಮನೆ ಇರೋದಿಲ್ಲ ನೋಡು, ಕಂಪ್ಲೇಂಟ್ ಮಾಡ್ತೀನಿ. ಇರೋದು ಹೇಳ್ತೀನಿ. ನಾನು ಇಲ್ಲದ್ದು ಹೇಳಲ್ಲ. ತಿರ್ಗಾ ಇನ್ನು ಏನಪ್ಪ ಋತುವಕ್ಕ ಹಿಂಗೆ ಮಾಡ್ತು ಅಂತ ಹೇಳಿ ಅನ್ಕೊಂಬಕ್ಕೆ ಹೋಗ್ಬೇಡ. ಸುಮ್ಮನೆ ಹೊರಟೋಗು. ಇದೇನಿದ್ರು ಅಕ್ಕ ಹಿಂಗೆ ಹೇಳ್ತಾ ಇದ್ದೀರಾ? ತನ್ವಿಗೆ ಬೇರೆ ಮದುವೆ ಮಾಡ್ತೀರಾ? ತನ್ವಿ, ನೀನು ಹೆಂಗಾದ್ರೂ ನಿಮ್ಮ ಅಮ್ಮ ಹೇಳೋದಕ್ಕೆ ಒಪ್ಕೊಂತೀಯ? ಈಗ ನಿಮ್ಮ ಅಪ್ಪನ ಹತ್ರನೂ ಮಾತಾಡು. ನಿಮ್ಮ ಅಪ್ಪ ನಿಮ್ಮ ಅಮ್ಮ ಇಬ್ಬರು ಹೇಳ್ಬೇಕು ನನಗೆ. ಪ್ರವೀಣ ಒಪ್ಪೋದಿಲ್ಲ ಬಿಡು. ಪ್ರವೀಣ ಅಂತೂ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಬೇರೆ ಮದುವೆ ಮಾಡ್ತೀವಿ ಅಂತಂದರೆ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಪ್ರವೀಣನ ಒಂದ್ಸತಿ ಕೇಳಬೇಕಾಗಿತ್ತು. ಪ್ರವೀಣ ಹೇಳೋದಿಲ್ಲ, ಏನಿಲ್ಲ. ನಾನು ಹೇಳಿದ್ಮೇಲೆ ಮುಗೀತು ಅಷ್ಟೇನೆ. ನಾನೇ ಹೇಳ್ತಾ ಇರೋದು ಇವಾಗ ನಮ್ಮ ತನ್ವಿ ಬಗ್ಗೆ. ಇವಾಗ ನಾನೇ ಮಾತಾಡ್ತಾ ಇರೋದು. ನಾನೇ ಅವಳ ಜೀವನ ಹೆಂಗಿರಬೇಕು ಏನು ಎತ್ತ ಅಂತೇಳಿ ನಿರ್ಧಾರ ತಗೊಳ್ಳೋದೇನೆ ನಾನು. ಇವಾಗ ನನ್ನ ಗಂಡ ಏನೂ ಮಾತಾಡೋ ಅಂಥದ್ದಿಲ್ಲ. ಅವ್ರ ಮಾತು ಏನು ನಡೆಯೋದಿಲ್ಲ. ನಾನಾಯಿತು, ನಮ್ಮ ಮನೆ ಆಯಿತು, ನಾನು ಹೇಳ್ದಂಗೆ ನಡೆಯೋದು ಅಷ್ಟೇ ನಮ್ಮ ಮನೆಯಾಗೆ. ಪ್ರವೀಣ ಇಲ್ಲ ಕಣಪ್ಪ, ಅವನ ಅಣ್ಣನ ಪೊಲೀಸ್ನವರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಯವ್ರಿ. ಇವಾಗ ಮನೆಯಾಗಿರೋದೇನೆ ಋತು ಅಕ್ಕ ತನ್ವಿ ಇಬ್ರು. ಋತು ಅಕ್ಕ ಹೆಂಗೆ ನಿರ್ಧಾರ ತಗೊಳುತ್ತೋ, ಹೆಂಗೆ ಹೇಳುತ್ತೋ ಹಂಗೆ ತನ್ವಿ ಕೇಳಬೇಕು ಅಷ್ಟೇನೆ. ಋತು ಅಕ್ಕ ತನ್ವಿಗೆ ಬೇರೆ ಮದುವೆ ಮಾಡಿದ್ರೆ ಅವಳು ಬೇರೆ ಮದುವೆ ಆಗ್ಬೇಕಷ್ಟೇನೆ. ಇವಾಗ ಏನಾದ್ರೂ ಋತು ಅಕ್ಕನ ಮಾತು ಅವಳು ಏನಾದರೂ ಮೀರಿದ್ರೆ ಮತ್ತೆ ಆ ಅಕ್ಕ ಮಾತಾಡ್ಸೋಕೆ ಹೋಗಲ್ಲ. ಅವಳು ಇವಾಗ ಅವ್ರ ಅಮ್ಮನ ಮಾತು ಮೀರಲ್ಲ. ಯಾಕಂದರೆ ಆಲೇ ಒಂದ್ಸತಿ ಅವ್ರ ಅಮ್ಮನ ಮಾತು ಕೇಳ್ದಲೇ ಅವಳು ಹೆಂಗೆ ಅವಳ ಜೀವನ ಹಾಳು ಮಾಡ್ಕೊಂಡವಳೆ ಅನ್ನೋದು ಗೊತ್ತು. ಅದಕ್ಕೆ ಇವಾಗ ಅಲೇನೆ ನಾನಂತೂ ನಮ್ಮ ಅಮ್ಮನ ಮಾತು ಮೀರಲ್ಲ ಅಂತ ಹೇಳ್ತಾಳು. ಹೇಳ್ತನ್ವಿ, ನಿಮ್ಮ ಅಮ್ಮ ಹೇಳ್ದಂಗೆ ಕೇಳ್ತೀಯ? ಅಲ್ಲ, ನೀನೇ ಯೋಚನೆ ಮಾಡು. ನಿಮ್ಮಮ್ಮ ಹೇಳ್ದಂಗೆ ಕೇಳ್ತೀಯ? ಅದು ಸರಿಯಾ? ನಮ್ಮಮ್ಮ ಹೆಂಗೆ ಹೇಳುತ್ತೋ ಹಾಗೆ ನಾನು ಕೇಳೋದು. ನಮ್ಮಮ್ಮ ಇವಾಗ ಬೇರೆ ಮದುವೆ ಆಗಂತಂದರೆ ನಾನು ಬೇರೆ ಹುಡುಗನ್ನ ನನ್ನ ಮದುವೆ ಆಗಲೇಬೇಕಾಗುತ್ತೆ ಅಷ್ಟೇನೆ. ನಮ್ಮಮ್ಮ ಹೆಂಗೆ ಹೇಳುತ್ತೋ ಹಂಗೆ. ನಮ್ಮ ಅಮ್ಮನ ಮಾತಂತೂ ನಾನು ಯಾವುದೇ ಕಾರಣಕ್ಕೂ ಮೀರಲ್ಲ. ಯಾವುದೊಂದು ವಿಚಾರದಾಗೆ ಆಗಿರ್ಬೋದು. ನೀನು ನನಗೆ ಬಲವಂತ ಮಾಡಬೇಡ. ನಮ್ಮಮ್ಮ ಹೆಂಗೆ ಹೇಳುತ್ತೋ ನಾನು ಅದೇ ರೀತಿ ನಡ್ಕೊಳ್ಳೋದು. ತುಂಬ ಬೇಜಾರಾಗ್ತೈತೆ. ತನ್ವಿಗೆ ಬೇರೆ ಮದುವೆ ಮಾಡ್ತೀನಿ ಅಂತೇಳಿ ಹೇಳ್ತಾ ಐತೆ ಋತು ಅಕ್ಕ ನನ್ನ ಹತ್ರ. ನನಗಂತೂ ತುಂಬ ಬೇಜಾರಾಗ್ತೈತಿ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಈ ಮನೆ ಹಳ್ಳಿನಾಗ ಇಲ್ಲೇ ಇದ್ಬಿಡೋಣ ಅಂತ ಬಂದೆ, ಆದರೆ ಅದಕ್ಕೂ ಒಪ್ತಾ ಇಲ್ಲ ಈ ಋತು ಅಕ್ಕ. ಏನು ಮಾಡೋದೋ ಏನೋ. ನೋಡ್ತಾ ಇರಿ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.